ಹಿಂದೆ ತೋರಿಸು. ಇಲ್ಲಿ ಮೂನ್ ಐತೆ. ಕಾಣ್ತೈತಲ್ಲ ಮೂನು. ಅದೇ ಗೊತ್ತಿಲ್ಲಪ್ಪ, ಇಲ್ಲ ಮೂನ್ ಇವಾಗ ನಾನು ನೋಡಿಲ್ಲ, ಸಣ್ಣಷ್ಟೇ ನೋಡಿದ್ದು. ಬಟ್ ಇವಾಗ ಗೊತ್ತಾಗಿದ್ದು ಇಲ್ಲಿ ಮೂನ್ ಕೂಡ ಇದೆ. ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನೇ ಶುರು ಮಾಡ್ತಿದ್ದೀನಿ. ಸೊ ನಾನು ಫ್ರೆಶ್ ಅಪ್ ಆಗಿದ್ದೆ. ವೈಶ್ಯುಗೆ ತಲೆಗೆ ಎಣ್ಣೆ ಹಚ್ಚಬೇಕಿತ್ತು. ಸೊ ಹಾಗಾಗಿ ಮೇಲೆ ಸ್ವಲ್ಪ ಚೆನ್ನಾಗಿನೇ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ಸ್ಕೂಲ್ ಹೋಗಬೇಕು ಬೇಗ ತಲೆಗೆ ಎಣ್ಣೆ ಹಚ್ಬಿಟ್ಟು ತಲೆ ಬಾಚೋಣ ಅಂತ ಹೇಳಿ. ನಾವು ಯಾವುದೋ ಒಂದು ಎಣ್ಣೆನ ಹಚ್ಚೋದ್ರಿಂದ ಹೇರ್ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ನಂಬಲ್ಲ. ಮೇನ್ ಫುಡ್ಡು, ನಾವು ಎಷ್ಟು ಚೆನ್ನಾಗಿರೋ ಫುಡ್ ಕೊಡ್ತೀವೋ ಅಷ್ಟು ಸ್ಟ್ರಾಂಗ್ ಆಗಿ ಹಾಗೆ ಹೆಲ್ದಿ ಆಗಿರುವಂಥ ಹೇರ್ ನಮ್ಮದಾಗತ್ತೆ. ಎಲ್ಲೋ ಒಂದು ಕಡೆ ಒಂದು 5-10 ನಿಮಿಷ ಜಾಸ್ತಿ ಟೈಮ್ ಕಳೆದ್ಬಿಟ್ಟಿದ್ದೀವಿ ಅಂದರೆ ಹಡಾಹುಡಿ ನಡೀತಾನೆ ಇರುತ್ತೆ ಬೆಳಗ್ಗೆ ಟೈಮಲ್ಲಿ ಕೆಲಸ. ಇನ್ನು ಇವತ್ತು ಲಂಚ್ ಎಲ್ಲ ಏನಿಲ್ಲ, ಬರೀ ಟಿಫನ್ ಅಷ್ಟೇ ಅಲ್ಲ. ಹಾಗಾಗಿ ಹೆಸ್ರು ಕಾಳು ದೋಸೆ, ಪೆಸರಟ್ಟು ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆ ಶೇಂಗಾ ಚಟ್ನಿ ಮಾಡ್ಕೋಣ ಅಂತ ಹೇಳಿ. ಸೊ ಅವ್ರು 3 ಟಿಫನ್ ಆಗಿರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇದು ಇನ್ಸ್ಟೆಂಟ್ ಆಗುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಕಾಳು ತಿನ್ನಲ್ಲ ಅಂದರೆ ಖಂಡಿತ ಈ ಥರ ಮಾಡಿಕೊಡಿ. ಸೊ ತಿಂತಾರೆ ಅಂದರೆ ತುಂಬಾ ಒಳ್ಳೆಯದು. ಕಾಳು ಜೊತೆ ಈ ಥರ ಅವಾಗವಾಗ ದೋಸೆ ಕೂಡ ಮಾಡಿಕೊಡ್ಬೋದು ಅಂತ ಹೇಳಿ. ಸೊ ಆದಷ್ಟು ಹೆಲ್ದಿಯಾಗಿರೋ ಮಾರ್ನಿಂಗೇ ಸ್ಟಾರ್ಟ್ ಆಗಬೇಕು ಅನ್ನೋದು. ಏನು ಕೊಟ್ಟರು ಅದು ಹೆಲ್ದಿಯಾಗಿರಬೇಕು. ಹೆಲ್ದಿಯಾಗಿ ತಿಂದಾಗ ಮಾತ್ರ ಇಡೀ ದಿನ ಎನರ್ಜಿಟಿಕ್ ಆಗಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಬಂದು ಶೇಂಗಾ ಚಟ್ನಿ ಹಾಗೆ ಕೊಬ್ಬರಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಾನು ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತು, ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ. ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಇದು ಕಾಮನ್ ಅಂತಲೇ ಅಂದ್ಕೊಳ್ತೀನಿ. ಯಾಕಂದರೆ ಬೆಳಿಗ್ಗೆ ಅಷ್ಟೊಂದು ಒತ್ತಡ, ಮೈಂಡ್ಗೆ ಸ್ವಲ್ಪ ಕೂಡ ರಿಲೀಫ್ ಇರಲ್ಲ. ನಾವು ಕೆಲವೊಂದು ಸರಿ ಫ್ರಿಜ್ಜಲ್ಲಿ ಏನೋ ತೊಗೋಬೇಕಂತ ಓಪನ್ ಮಾಡಿರ್ತೀವಿ, ಅದು ಏನಂತ ಅಸಲು ನೆನಪೇ ಆಗಲ್ಲ. ಏನು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು 5 ನಿಮಿಷ ಟೈಮ್ ಕಳೀತೀವಿ. ಸೊ ಸುಮಾರು ಸರಿ ಹೀಗೆ ಆಗುತ್ತೆ. ಇವತ್ತು ಲಂಚ್ ಇಲ್ಲ ಅಂತ ಗೊತ್ತು, ಆದರೂ ಬ್ಯಾಗ್ನ ತೊಗೊಂಬಂದು ಹೊರಗಡೆ ಇಟ್ಟಿದ್ದೆ. ಅದು ಏನೋ ಗೊತ್ತಿಲ್ಲ, ನಿನ್ನೆ ತುಂಬ ಗಲೀಜಾಗಿತ್ತು ಅಂತ ತೊಳೆದು ಹಾಕಿದ್ದೆ. ಸೊ ಹಾಗೆ ತೊಗೊಂಬಂದು ಲಂಚ್ ಇದೆ ಅಂತ ಇಟ್ಟೆ. ಆಮೇಲೆ ಮತ್ತೆ ನೆನ್ಪು ಮಾಡಿಕೊಂಡು ಒಳಗಡೆ ಹೋಗಿ ಹ್ಯಾಂಗ್ ಮಾಡಿ ಬಂದೆ. ಸ್ಕೂಲಲ್ಲಿ ಹೆಲ್ದಿ ಡೇ ಇದೆ. ಸೊ ಮಕ್ಕಳಿಗೆ ಸ್ಪ್ರೌಟ್ ಸಲಾಡ್ ಅಥವಾ ಫ್ರೂಟ್ ಸಲಾಡ್ನ ಕಳಿಸಿ ಅಂತ ಹೇಳಿದ್ದಾರೆ. ರೆಗ್ಯುಲರ್ ಆಗಿ ಕಾಳು ಹಣ್ಣುಗಳನ್ನು ಕಳಿಸ್ತಾನೆ ಇರ್ತೀನಿ. ಸೊ ಇವತ್ತು ಮಿಕ್ಸ್. ಪಪಾಯ ಹಣ್ಣು ತುಂಬ ಹೀಟು, ತಿನ್ನಬಾರ್ದು ಅಂತ ಅಂದ್ಕೊಳ್ತಿರ್ತಾರೆ. ಹಣ್ಣುಗಳ ರಾಜ ಪಪಾಯ ಹಣ್ಣು. ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಹಣ್ಣು ಸಿಗುತ್ತೆ, ಹೆಲ್ದಿ ಆಗಿರೋ ಹಣ್ಣು ಸಿಗುತ್ತೆ ಅಂದರೆ ಅದು ಬಂದು ಪಪಾಯ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ತುಂಬ ತಿನ್ನಲಿಲ್ಲ ಅಂದರೂ ಕೂಡ ವಾರದಲ್ಲಿ 1 ಸರಿನೋ ಅಥವಾ 2 ಸರಿನಾದರೂ ತಿನ್ನೋದು ತುಂಬ ಒಳ್ಳೆಯದು. ಸೊ ನಾನು ಮಕ್ಕಳಿಗಂತೂ ಕೊಡ್ತಾನೆ ಇರ್ತೀನಿ. ಇನ್ನು ಪಪಾಯ ಹಣ್ಣಿನ ಜೊತೆ ಕಿವಿ ಹಣ್ಣು ಹಾಗೆ ಬ್ಲ್ಯಾಕ್ ಗ್ರೇಪ್ಸು, ಗ್ರೀನ್ ಗ್ರೇಪ್ಸು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಕೊಡ್ತಾ ಇದ್ದೀನಿ. ಯಾಕೆಂದರೆ ಒಬ್ರಿಗೊಬ್ರು ಅಲ್ಲೆಲ್ಲ ಶೇರ್ ಮಾಡ್ಕೊಂಡು ತಿಂತಾರೆ. ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾ ಅದು ತಿಂದಿದ್ದು ಗೊತ್ತಾಗಲ್ಲ ಅಂತ ಹೇಳಿ ಇನ್ನು ಸಲಾಡ್ ಬಾಕ್ಸ್ನ ರೆಡಿ ಮಾಡಿದೆ. ಅದು ಡಸ್ಟ್ ಆಯ್ತು ಬೇಗ ನಂಗೆ ಅಡ್ಡ. ನೋಡಿ ಎಷ್ಟೊಂದು ಬಿಸಿಲು ಅಂದರೆ 8:30ಗೆ ವಿಪರೀತ ಬಿಸಿಲು. ನಾವಿರೋದು ಮೊದಲೇ ಮೇಲೆ, ಬೆಚ್ಚಗೆ ಗಾಳಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಸೊ ಸ್ಕೂಲಿಗೆ ಹೋದ್ರಲ್ವ, ಇನ್ನು ಮುಂದಿನ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ನೆನ್ಪು ಮಾಡಕ್ ಬರಲ್ಲ. ಅವಾಗ ಎದ್ದೋಗಿ ತಗೊಂಬಂದ್ರೆ ಬರಕ್ ತರ್ತೀವಿ, ಬರಕ್ ಶಾಪ್ ಎಲ್ಲ ಕ್ಲೋಸ್ ಆಗಿದೆ. ಇವಾಗ ಹೋದ್ರೆ ಬೆಳಿಗ್ಗೆ, ಇವಾಗ ಕೇಳಿದ್ರೆ ಹುಡುಗರು ಬಿಡಕ್ ಹೋದಾಗ ತರ್ತೀವಿ. ಡ್ಯೂಟಿಗೆ ಹೋಗ್ಬಿಟ್ರೆ ಮುಗ್ದೋಯ್ತಲ್ಲ. ಒಂದು ವಾರದಿಂದನೂ ಮುಗಿಯೋದ ಕತೆ ಆಗೋಗಿದೆ. ಒಂದು ಕಡಿಪಟ್ನ ಬೆಳಗ್ಗೆ ದೇವ್ರ ದೀಪ ಹಚ್ಚ ಕಂಪಲ್ಸರಿ ಬೇಕಾ. ನಾನು ಈ ಥರ ಏನಾದರೂ ಸಣ್ಣ ಪುಟ್ಟ ಥಿಂಗ್ಸ್ ತರಕ್ಕೆ ಕಳ್ಸೋದು ತುಂಬ ಅಪರೂಪ. ರಿಲಯನ್ಸಿಗೆ ಹೋದಾಗೇನೆ ನೆನ್ಪು ಮಾಡಿ ಪ್ರತಿಯೊಂದು ತೊಗೊಂಡು ಬಂದುಬಿಟ್ಟಿರ್ತೀನಿ. ಈ ಸರಿ ವೈಭವನ್ ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಹೇಳ್ಬಿಟ್ಟು ಅವು ಎಲ್ಲನೂ ಹಾಳು ಮಾಡಿಬಿಟ್ಟೆ. ಸೊ ರೆಗ್ಯುಲರಾಗಿ ಹೋಗ್ಬೇಕಾದ್ರೆ ಹೇಳ್ತೀನಿ ಹ್ಞೂ ಅಂತಾರೆ, ಬರೋಷ್ಟೊತ್ತಿಗೆ ಅವ್ರಿಗೂ ಸಾಕಾಗಿರುತ್ತಲ್ಲ, ಹಾಗೆ ಬರ್ತಿದ್ದಾರೆ. ಗೊತ್ತಿಲ್ಲ, ನನಗೂ ಕೂಡ ಟೈಮ್ ಆಗ್ತಾಯಿಲ್ಲ. ಇರೋ ಟೈಮಲ್ಲಿ ಮನೆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಸಾಕಾಗೋಗಿದೆ. ಹೊರಗಡೆ ಹೋಗಿ ಒಂದು ಕಡಿಪಟ್ಟನ ತರೋಕ್ಕಾಗ್ತಾಯಿಲ್ಲ. ಗೊತ್ತಿಲ್ಲ ಇನ್ನು ಯಾವಾಗ ಮನೆಗೆ ಬರುತ್ತೆ ಏನಂತ ಹೇಳಿ. ಸೊ ಟಿಫನ್ನ ರೆಡಿ ಮಾಡಿದ್ದೀನಿ, ಹಸ್ಬೆಂಡಿಗೆ ಕೊಡ್ತಾ ಇದ್ದೀನಿ. ಇಲ್ಲ ಬಳ್ಳತ್ತು ಇಲ್ಲ, ಸೆಂಟರ್ ಬಳ್ಳತ್ತು, ಸೆಂಟರ್ ಬಳ್ಳ ಯಾವುದು ಇದು ಕಾಣುತ್ತಲ್ಲ ಅಲ್ಲೇ, ಇಲ್ಲ ಅಲ್ಲೇ ಅಲ್ಲೇ ನೋಡಿ ಬಿಟ್ಟಿದ್ದಾರೆ. ಇಲ್ಲ ಆಗಿಲ್ಲ, ಅದು ಜಸ್ಟ್ ನಡೆದಾಡಿರೋದಕ್ಕೆ ಗಟ್ಟಿನೇ ಐತಲ್ಲ, ಏನಾಗಿಲ್ಲ. ಅಲ್ಲಿ ಯಾಕಪ್ಪಿ ಹೊರಗೆ ನೋಡು. ಅಲ್ಲಿ ನೀರು ಆಗಿಲ್ಲ, ಅದು ಫುಲ್ಲು ಸಾಲ ಹಳ್ಳ ಒತ್ತಿ ಒತ್ತಿ ಕೆಂಪಗಾಗೋಗೈತೆ, ಅದು ರೆಡ್ ಆಗೈತೆ. ಅಲ್ಲಿ ಆ ನೀರಿಂದ ಗುಳ್ಳೆ ಇಲ್ಲ. ನಿನ್ ಕೈಲಿ ಆಗಿಲ್ಲ ಅಂದ್ರೆ ಚಪ್ಲೆಕಂಡು ಅಡ್ಡಾಡು. ಏನ್ ಇಷ್ಟ ದಿನ ಅಂದ್ರೆ ಏನೊಂದು 6 ತಿಂಗಳು ಆಗಿಲ್ಲ, ಜಸ್ಟ್ ಒಂದು 20 days ಆಯ್ತೇನೆ ಅಷ್ಟೇ. ಇಷ್ಟು ವರ್ಷ, ಎಷ್ಟು ವರ್ಷ ಹೇಳ, ಒಂದು 30-40 ವರ್ಷ ಬರೀ. ಇಲ್ಲಿ ಹಾಲಿಗೆ ಹೆಪ್ಪ ಕೊಡ್ತಿದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ಮಜ್ಜಿಗೆ ಮೊಸರು ಏನಾದರೂ ಬೇಕು ಅಂದರೆ ಬೆಳಗ್ಗೆ ಮೊಸರು ಮಾಡ್ಕೊಳ್ತೀನಿ, ಇಲ್ಲ ರಾತ್ರಿ ಟೈಮಲ್ಲಿನೇ ಹೆಪ್ಪ ಕೊಡ್ತೀನಿ. ರೆಗ್ಯುಲರಾಗಿ ಆದಷ್ಟು ಮೊಸರು ಮಜ್ಜಿಗೆ ಹಾಲು ಅನ್ನೋದು ಕೊಡ್ತಾನೆ ಇರ್ತೀನಿ. ಸೊ ಬೇಸಿಗೆ ಟೈಮಲ್ಲಿ ಕೇಳಬೇಕಾ ಇನ್ನೂ ಜಾಸ್ತಿನೇ ಕೊಡ್ತಾ ಇರ್ತೀನಿ. ಸ್ವಲ್ಪ ಹಾಲಿತ್ತು, ಮಧ್ಯಾಹ್ನ ಚಪಾತಿ ಮಾಡ್ಕೋಣ ಅಂತ ಹೇಳಿ ಪನ್ನೀರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಹಸ್ಬೆಂಡ್ ಕೂಡ ರೆಡಿ ಆಗಿದ್ರು, ಅವರು ಕೂಡ ಡ್ಯೂಟಿಗೆ ಹೊರಟ್ರು. ಎಷ್ಟು ಸೆನ್ಸಿಟಿವ್ ಅಂದರೆ ಈಗ ಇತ್ತೀಚೆಗೆ ಒಂದು 20 ದಿನ ಆಯಿತು ಅಂದ್ಕೊಳ್ತೀನಿ, ರೆಗ್ಯುಲರ್ ಆಗಿ ಬೆಳಗ್ಗೆ ವಾಕ್ ಹೋಗ್ತಿದ್ದಾರೆ. ಶೂ ಹಾಕ್ಕೊಳ್ತಿಲ್ಲ, ಚಪ್ಪಲ ಹಾಕ್ಕೊಳ್ತಿಲ್ಲ. ಸೊ ಅದು ಕಲ್ಲೆಲ್ಲ ಒತ್ತಿ ಒಂದು ಸ್ವಲ್ಪ ಗುಳ್ಳೆಗಳೆಲ್ಲ ಆಗಿದೆ. ಯಾವುದೇ ಆಗಿರಲಿ ಸಡನ್ನಾಗಿ ಮಾಡೋಕ್ಕೆ ಹೋದಾಗ ಅದು ನಮ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಒಳ್ಳೇದಾಗತ್ತೆ ಅಂದಾಗ ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ಬೇಕಷ್ಟೇ. ಸೊ ಮಾಡ್ತಿದ್ದಾರೆ ರೆಗ್ಯುಲರಾಗಿ. ಇನ್ನು ಪನ್ನೀರ್ನ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಸೋಸಿ ಮೇಲೆ ಯಾವುದಾದ್ರೂ ಒಂದು ಒಜ್ಜ ಇರುವಂಥ ಕಲ್ಲನ್ನು ಇಟ್ಬಿಟ್ರೆ ನಮಗೆ ಮಧ್ಯಾಹ್ನ ಚಪಾತಿ ಮಾಡ್ಕೊಳ್ತೀವಿ ಅಂದರೆ ಪರ್ಫೆಕ್ಟ್ ಆಗಿರೋ ಪನ್ನೀರ್ ಮನೇಲಿನೇ ರೆಡಿ ಆಗೋಗ್ಬಿಡುತ್ತೆ. ಸೊ ನಾಳೆ ಮಾಡ್ತೀವಿ ಅಂದರೆ ರಾತ್ರಿ ಮಾಡಿ ಇಟ್ಕೊಳ್ತೀನಿ, ಮಧ್ಯಾಹ್ನ ಮಾಡಬೇಕು ಅಂದರೆ ಬೆಳಗ್ಗೆನೇ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಅದೆಲ್ಲ ಚೆನ್ನಾಗಿ ನೀರೆಲ್ಲ ಇಳ್ಕೊಂಡು ರೆಡಿಯಾಗಿ ಹೋಗಿರುತ್ತೆ. ಸೊ ಇನ್ನು ಬಟ್ಟೆ ಎಲ್ಲ ಆಯಿತು, ಒಂದು ರಾಶಿ ಇದೆ ಇದು. ಇನ್ನು ಇಷ್ಟು ಬಟ್ಟೆ ಇಲ್ಲಿ ಮಾಡಿಸ್ತಿದೆ, ಮತ್ತು ಮೇಲೆ ಕೂಡ ಎಷ್ಟೊಂದು ಒಣಗಾಕಿರೋದಿದೆ. ವಾರದಲ್ಲಿ 2-3 ದಿನ ಇದು ತಲೆನೋ ಕೆಲಸ ಅಂತಲೇ ಹೇಳ್ಬೋದು. ಸೊ ನೀರು ಕೂಡ ತುಂಬ ಲೇಟಾಗಿಯೇ ಬಿಡ್ತಿದ್ದಾರೆ, ಹಾಗಾಗಿ ಬಟ್ಟೆ ಕೂಡ ಜಾಸ್ತಿನೇ ಬೀಳ್ತಾ ಇರುತ್ತೆ. ಮೊನ್ನೆ ಹೋಗಿ ಕಣ್ಣು ತೋರಿಸ್ಕೊಂಡು ಬಂದಿದ್ದೆ ಅಲ್ಲ, ಅದು ಸ್ಪೆಕ್ಟ್ ಬಂದಿತ್ತು. ಲಾಸ್ಟ್ ಟೈಮ್ ನಾನು ಈಗೇನು ಯೂಸ್ ಮಾಡ್ತಿದ್ದೀನಲ್ಲ ಅದು ಸ್ವಲ್ಪ ಚಿಕ್ಕದಿದೆ, ಸ್ವಲ್ಪ ದೊಡ್ಡದಿದೆ. ಸೊ ಟ್ರೆಂಡಿ ಆಗಿರೋವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಇದನ್ನೇ ಸಜೆಸ್ಟ್ ಮಾಡಿದರು. ಇನ್ನೊಂದು ಏನಪ್ಪ ಅಂದರೆ ನನಗೇನೇ ಆಗಿರಲಿ, ಆ ಬಟ್ಟೆ ಆಗಿರಲಿ ಅಥವಾ ಈ ಥರ ಏನೇ ವಸ್ತುಗಳಾಗಿರಲಿ ಆಲ್ಮೋಸ್ಟ್ ಹಸ್ಬೆಂಡೇ ಸೆಲೆಕ್ಟ್ ಮಾಡ್ತಾ ಇರ್ತಾರೆ, ಇದು ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ತೊಗೊಂತ. ಸೊ ಅವ್ರು ಏನು ಮಾಡ್ತಾರಲ್ಲ ಅದೇ ಫೈನಲ್ಲು. ಸೊ ನೋಡಿ ಈ ಥರ ಕಾಣ್ತಿದೆ, ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ. ನನಗೆ ಅದನ್ನು ಹಾಕ್ಕೊಂಡ ತಕ್ಷಣ ಹೊಸದಲ್ಲ ಒಂಥರ ಟೈಟ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಮೊದಲದೆಲ್ಲ ತುಂಬ ಲೈಟ್ ವೇಟ್ ಆಗಿದೆ, ಇಷ್ಟೊಂದೆಲ್ಲ ಹೆವಿ ಇಲ್ಲ, ಅದು ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಆ ಥರ ಅನಿಸುತ್ತೆ ಅಂತ ಹೇಳಿ
ಈ ಟಿ ವಿ ನೋಡಬೇಕು, ಏನೋ ಪೇಪರ್ ಓದಬೇಕಿಲ್ಲ ಫೋನ್ ನೋಡ್ಬೇಕಂದ್ರೆ ಕಂಪಲ್ಸರಿ ಯೂಸ್ ಮಾಡ್ತೀನಿ. ಮಿಕ್ಕಿರೋ ಟೈಮಲ್ಲೆಲ್ಲ ತುಂಬ ಕಡಿಮೆ. ಬಟ್ ಟಿ ವಿ ನೋಡಬೇಕು ಅಂದರೆ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಒಂಥರ ಬ್ಲರ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಬಟ್ಟೆ ಎಲ್ಲ ಮಾಡಿಸಿದ್ದೀನಲ್ವ, 1 ಗಂಟೆ ಬೇಕಾಯಿತು ಬಟ್ಟೆ ಮಾಡಿಸೋದಕ್ಕೆ. ಸೊ ಅದೆಲ್ಲನೂ ಎತ್ತಿಡ್ತಿದ್ದೀನಿ. ವೈಶುದು ಕರಾಟೆ ಎಕ್ಸಾಮ್ ಆದಂಗೆಲ್ಲ ಒಂದೊಂದು ಬೆಲ್ಟ್ ಚೇಂಜ್ ಆಗ್ತಾನೆ ಇರುತ್ತೆ. ಫಸ್ಟ್ ಆರೆಂಜ್, ಯೆಲ್ಲೋ, ಅದಾದಮೇಲೆ ಪರ್ಪಲ್, ಬ್ರೌನು, ಇವಾಗ ಒಂದು 4-5 ಆಯ್ತು ಅವಳದು. ಸೊ ಎಲ್ಲಾದರೂ ಇಟ್ಬಿಟ್ಟಿರ್ತಾಳೆ, ಹೋಗಬೇಕಾದ್ರೆ ಕೇಳ್ತಾ ಇರ್ತಾಳೆ. ಸೊ ಹಾಗಾಗಿ ಎಲ್ಲನೂ ಮಾಡಿಸಿ ಒಂದು ಕಡೆ ಎತ್ತಿಡ್ತಿದ್ದೀನಿ. ಇನ್ನು ಬೆಡ್ ಕವರು, ಸೋಫಾ ಕವರು ಅದೆಲ್ಲನೂ ಒಂದು ಕಡೆ ನೀಟಾಗಿ ಕಬೋರ್ಡಲ್ಲಿ ಜೋಡಿಸ್ಕೊಳ್ತಿದ್ದೀನಿ. ಸೊ ಬಟ್ಟೆ ಮಡಿಸಿದ ಮೇಲೆ ಎಲ್ಲನೂ ಯಾವ್ಯಾವ ಜಾಗಕ್ಕಿರುತ್ತೆ ಆ ಜಾಗಕ್ಕೆ ಇಟ್ಬಿಟ್ರೆ ಅದೊಂದು ಕೆಲಸ ಮುಗ್ದೋಗ್ಬಿಡುತ್ತೆ. ಮಕ್ಕಳದು ಬಟ್ಟೆ ಇತ್ತು, ಅದನ್ನು ಐರನ್ ಮಾಡ್ಕೊಳ್ತಿದ್ದೀನಿ. ವೈಶುದು ಲಾಸ್ಟ್ ಇಯರ್ ಫ್ರಾಕ್, ನೆಕ್ಸ್ಟ್ ಇಯರಿಂದ ಸ್ಕರ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಮಕ್ಕಳು ಎಷ್ಟು ಬೇಗ ದೊಡ್ಡವ್ರು ಆಗ್ತಿದ್ದಾರಲ್ಲ ಅಂತ ಕೆಲವೊಂದು ಸರಿ ಆಶ್ಚರ್ಯ ಅನಿಸುತ್ತೆ, ದಿನಗಳು ಎಷ್ಟು ಬೇಗ ಉರುಳ್ತಿದ್ದಾವಲ್ಲ ಅಂತ ಹೇಳಿ. ಇನ್ನು ನಾಳೆ ಬೆಳಗ್ಗೆ ಗಂಜಿಗೋಸ್ಕರ ನಾನು ಸಿರಿಧಾನ್ಯಗಳನ್ನು ನೆನೆ ಹಾಕಿದ್ದೀನಿ. ಇನ್ನು ಚಪಾತಿ ಮಾಡ್ಕೊಳ್ಳೋದಕ್ಕೆ ಪನ್ನೀರು, ಅದ್ರ ಜೊತೆ ಸ್ವಲ್ಪ ನುಗ್ಗೆ ಸೊಪ್ಪು ಯಾವಾಗ ತೊಗೊಂಡು ಬಂದಿರ್ತೀನಲ್ಲ ಅದು ಜಾಸ್ತಿ ಇತ್ತು ಅಂದರೆ ಅದನ್ನ ಚೆನ್ನಾಗಿ ತೊಳೆದು ಫ್ಯಾನಿನ ಗಾಳಿಗೆ ಒಣಗಿಸಿ ಒಂದು ಈ ಥರ ಹಾಕಿಟ್ಕೊಂಡ್ಬಿಡ್ತೀನಿ. ನಮ್ಗೆ ಎಷ್ಟು ನಾವು ಆರಾಮಾಗಿ ತಿಂಗಳಾನ್ಗಟ್ಲೆ ಇಟ್ಟು ಕೂಡ ಅದನ್ನು ಬಳಸ್ಬೋದು, ಏನೇನಾಗಲ್ಲ, ತುಂಬ ಚೆನ್ನಾಗಿ ಕಲರ್ ಇರುತ್ತೆ. ಇನ್ನು ಇದನ್ನು ಮಿಕ್ಸಿ ಮಾಡಿಕೊಂಡು ರೆಗ್ಯುಲರ್ ಆಗಿ ನಾವು ಅಡುಗೆಯಲ್ಲಿ ಬಳಸೋದು ಕೂಡ ತುಂಬ ಒಳ್ಳೆಯದು. ನಾವೇನೋ ಸೊಪ್ಪು ಕಡಿಮೆ ಬಳಸ್ತಿದ್ದೀವಿ ಅಂತ ಅಂದರೆ ತುಂಬ ಕ್ಯಾಲ್ಶಿಯಮ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಜಾಸ್ತಿ ಸೊಪ್ಪನ್ನ ಹಾಕ್ತಾನೆ ಇರ್ತೀನಿ ಅಡುಗೆಯಲ್ಲಿ. ಪ್ಲೇನಾಗಿ ಅಂತೂ ಏನೂ ಮಾಡಲ್ಲ ನಾನು. ಸೊ ಸೊಪ್ಪುಗಳು ಜಾಸ್ತಿ ಇದ್ದಾಗ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಬಳಸ್ತೀನಿ, ಅಥವಾ ಅವು ಯಾವುೂ ಇಲ್ಲ ಅಂದಾಗ ಈ ಥರ ನುಗ್ಗೆ ಸೊಪ್ಪನ್ನು ಇಟ್ಕೊಂಡಿರ್ತೀನಿ, ಅದನ್ನು ಹಾಕಿ ಚಪಾತಿ ಮಾಡ್ಕೊಡ್ತೀನಿ. ಹಾಗೆ ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದ ನೀರು ಅದೆಲ್ಲನೂ, ಇವಾಗ ನಮಗೆ ನೀರಿನ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಯಾವ ನೀರು ವೇಸ್ಟ್ ಮಾಡಲ್ಲ. ಸೊಪ್ಪು ತೊಳೆದ ನೀರು ಎಲ್ಲನೂ ಗಿಡಗಳಿಗೆ ಹಾಕ್ತಾನೆ ಇರ್ತೀನಿ. ಮೇನ್ ಅಕ್ಕಿ ಬೇಳೆ ತೊಳ್ತಿರೋವಂಥ ನೀರು ಏನಿರುತ್ತಲ್ಲ ಗಿಡಗಳಿಗೆ ಒಂಥರ ಬೂಸ್ಟರ್ ಥರ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಬಟ್ ಡೈರೆಕ್ಟ್ ಹಾಕಂಗಿಲ್ಲ. 4 ಗ್ಲಾಸ್ ಅಕ್ಕಿ ತೊಳೆದಿರೋ ನೀರಿದೆ ಅಂದರೆ ಅದರಲ್ಲಿ ಒಂದು 6 ಗ್ಲಾಸ್ ಆದರೂ ನಾವು ನಾರ್ಮಲ್ ನೀರನ್ನು ಕಲಿಸ್ಬಿಟ್ಟೆ ಎಲ್ಲ ಗಿಡಗಳಿಗೆ ಹಾಕಬೇಕು, ಇಲ್ಲಾಂದರೆ ಮಣ್ಣು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ. ಸೊ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಎಲ್ಲನೂ ಕುಕ್ಕರಲ್ಲಿ ಹಾಕಿ ಒಂದೇ ಸರಿ ವಿಸಿಲ ಕೊಟ್ಟು ಮಾಡ್ತೀವಲ್ಲ, ಸೊ ಆ ಟೇಸ್ಟ್ ಬೇರೆ ಇರುತ್ತೆ. ಈ ಥರ ಸಪ್ರೇಟಾಗಿ ಒಗ್ಗರಣೆ ಕೊಟ್ಟಾಗ ದಾಲ್ ತಡಕ ಅಂತ ಏನು ಹೇಳ್ತೀವಲ್ಲ ಆ ಥರ ಟೇಸ್ಟ್ ಬರುತ್ತೆ. ಚಪಾತಿಗೆ, ರೈಸಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಈ ಥರ ಮಾಡಿದಾಗ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ. ಸೋಯಾ ಕರಿನ ಮಾಡ್ತಿದ್ದೀನಿ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿನೀರನ್ನು ಹಾಕಿ ಒಂದು 10 ನಿಮಿಷ ಪಕ್ಕಕ್ಕೆ ಇಡ್ತಿದ್ದೀನಿ. ಇನ್ನು ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಗೋಲ್ಡ್ ಕಲರ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಕೆಲವೊಂದು ಅಡುಗೆಗಳು ಹಸ್ಬೆಂಡಿಗೆ ಅಸ್ಸಲು ಇಷ್ಟ ಆಗಲ್ಲ, ಹಾಗೆ ನಾನು ಕೂಡ ತುಂಬ ಅಪರೂಪ ಮಾಡೋದು. ಈ ಸೋಯಾ ಕರಿ ಆಯಿತು, ಪನ್ನೀರು, ಹಾಗೆ ಮಶ್ರೂಮು ಇವೆಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿನೇ ಅವ್ರಿಗೋಸ್ಕರ ದಾಲ್ ಮಾಡಿದ್ದು. ನನಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿ ಗಟ್ಟಿಯಾಗಿ ಹಿಂಡ್ಕೊಂಡು ಅದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ನಮ್ಮ ಖಾರಕ್ಕನುಗುಣವಾಗಿ ಖಾರನ ಸೇರಿಸ್ಕೊಂಡು 1-2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ, ಮನೆಯಲ್ಲೇ ಮಾಡಿರೋವಂಥದ್ದು. ಸೊ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೋಬೋದು. ಆಮೇಲೆ ಒಂದು 2 ಸ್ಪೂನು ಅಥವಾ 3 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಕಲಸಿ ಒಂದು 10-15 ನಿಮಿಷ ನಾವು ಪಕ್ಕಕ್ಕೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಗ್ರೇವಿ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಖಾರ, ಉಪ್ಪು ಎಲ್ಲನೂ ಹೊಂದ್ಕೊಂಡಿರುತ್ತೆ ಅಂತ ಹೇಳಿ ನೋಡಿ ಕಲಿಸಿದ್ದೀನಿ. ಇವಾಗ ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗಿದೆ, ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ.
ಈರುಳ್ಳಿನ ನಾವು ಚೆನ್ನಾಗಿ ಹುರ್ಕೊಂಡು ಪೇಸ್ಟ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾವಾಗಲೂ ಅಡುಗೆಯಲ್ಲಿ ಒಂದು ಅತಿಯಾದ ಮಸಾಲೆ ಇರಬಾರ್ದು, ಅತಿಯಾಗಿ ಎಣ್ಣೆ ಬಳಸಬಾರ್ದು. ಯಾಕಂದರೆ ಇದು ರೆಗ್ಯುಲರ್ ರೊಟೀನ್ ಅಲ್ವಾ, ಒಂದಿನ ಊಟ ಮಾಡಿ ಅಂತೂ ಬಿಡಲ್ಲ. ಸೊ ಹಾಗಾಗಿ 1-2 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಹಾಗೆ ಒಂದು ಪಲಾವ್ ಎಲೆ ಪೇಸ್ಟ್ ಮಾಡಿಟ್ಕೊಂಡಿರುವಂಥದ್ದು ಈರುಳ್ಳಿದು ಸೇರಿಸ್ಕೊಂಡು ನಾನಿಲ್ಲಿ ಸೋಯಾನ ಸೇರಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಫ್ಲಾಟಿಂಗ ಅದ್ಮೇಲೆ ಚುಚ್ಚಿ ಇಟ್ಟು ಪಪ್ಪಾಯನ ಸರ್ಕಲ್ ಇಟ್ಟು ಕಿವಿಗಳ್ನ ಹೆಂಗಿಟ್ಟಿದ್ದೇಳು ಫ್ಲವರ್ ತರ ಇಟ್ಟಿನಿ. ಮ್ಯಾಮ್ ಇದು ವಿಡಿಯೋ ಹಾಕಿದ್ರು ಕಳ್ಸೋದು ನೋಡು. ಮ್ಯಾಮ್ ಕೊಟ್ಬಿಟ್ಟು ಇನ್ನು ಮಕ್ಕಳು ಸ್ಕೂಲಿಂದ ಬಂದರು, ಅವ್ರನ್ನ ಫ್ರೆಶ್ ಅಪ್ ಮಾಡಿಸಿದ್ದೀನಿ, ಚಪಾತಿ ಮಾಡ್ಕೊಳ್ತಿದ್ದೀನಿ. ಈ ಕಡೆ ಸೋಯಾ ಕರ್ರಿ ಕೂಡ ರೆಡಿ ಆಗಿದೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂಥರ ಅತಿಯಾದ ಮಸಾಲೆ ಇರಲ್ಲ, ತುಂಬಾ ಇಷ್ಟಪಡ್ತೀರಾ. ಹಾಗೆ ಚಪಾತಿ ಕೂಡ ಅಷ್ಟೇ, ಪ್ಲೇನ್ ಆಗಿ ತಿನ್ನೋ ಬದಲು ಈ ಥರ ಮಾಡ್ಕೊಂಡು ನೋಡಿ. ರೆಗ್ಯುಲರ್ ಆಗಿ ಇದೇ ಥರ ಮಾಡ್ತೀರಾ, ಪ್ಲೇನ್ ಅಸ್ಸಲು ಇಷ್ಟ ಆಗಲ್ಲ ನಿಮಗೆ. ಚೆನ್ನಾಗೈತೆ, ಆಸಮ್. ಲೈಕ್ ಅಂಡ್ ಸರ್ಪ್ರೈಸ್. ಇನ್ನು ಮಕ್ಕಳಿಗೆ ಹಾಕ್ಕೊಟ್ಬಿಟ್ಟು ಹಸ್ಬೆಂಡ್ಗೆ ಬಾಕ್ಸ್ನ ರೆಡಿ ಮಾಡ್ತಿದ್ದೀನಿ. ಹಸ್ಬೆಂಡ್ಗೆ ವಾರ ಇಡೀ ಬಾಕ್ಸ್ನ ಕೊಡಲ್ಲ, ವಾರದಲ್ಲಿ 1-2 ದಿನ 3 ದಿನ ಯಾವಾಗ ಕೆಲಸ ಜಾಸ್ತಿ ಇದೆ, ಬರೋಕ್ಕಾಗಲ್ಲ ಅನ್ನೋ ಅನಿವಾರ್ಯತೆ ಇದ್ದಾಗ ಯಾರೋ ಒಬ್ಬರನ್ನ ಕಳಿಸ್ತಾರೆ. ಸೊ ಆ ಟೈಮಲ್ಲಿ ಬಾಕ್ಸ್ನ ರೆಡಿ ಮಾಡ್ತೀನಿ. ಇಲ್ಲ ಅಂದರೆ ಖಂಡಿತ ಮನೆಗೆ ಬಂದು ಅದು ಊಟ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಇದ್ದರೆ ರೆಸ್ಟ್ ಮಾಡಿ ಹೋಗ್ತಾರೆ. ಸೊ ಇದನ್ನು ನೋಡಿಬಿಟ್ರೆ ರೆಗ್ಯುಲರಾಗಿ ಕಳಿಸ್ತಾರೇನೋ ಅಂತ ಇನ್ನೇನೇನು ಆಲೋಚನೆಗಳು ಬರಬಾರ್ದಲ್ವ. ಸೊ ಬಿಫೋರೇ ಹೇಳ್ತಿದ್ದೀನಿ. ಏನು ಮಕ್ಕಳಿಗೆ ಸ್ವಲ್ಪ ಮಜ್ಜಿಗೆ ಕೊಡ್ತಾಯಿದ್ದೀನಿ, ಅಂದರೆ ಹಸ್ಬೆಂಡಿಗೆ ಕೂಡ ಕೊಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಕಂಪಲ್ಸರಿ ಮಧ್ಯಾಹ್ನ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಇರಲೇಬೇಕು. ಮಕ್ಕಳಿಗೆ ಕೂಡ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಏನೇ ತಿಂದರೂ ಕೂಡ ಅದು ಡೈಜೆಷನ್ ಆಗುತ್ತೆ. ಇವ್ರಿಗೆಲ್ಲ ಹಾಲು ಮೊಸರು ಮಜ್ಜಿಗೆ ನಾನು ರೆಗ್ಯುಲರಾಗಿ ಕೊಡ್ತೀನಲ್ವ, ಇವಾಗಂತೂ ಸ್ಕೂಲಿಗೆ ಕೂಡ ಕೊಟ್ಟು ಕಳಿಸ್ತಿದ್ದೀನಿ ಇಬ್ಬರಿಗೆ. ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಸೊ ಹಾಕಿ ಕೊಟ್ಟಿದ್ದೀನಿ. ಹಾಗೆ ಮಿಕ್ಕಿರೋದೇನಿದೆ ಅಲ್ಲ, ಬೆಳಗ್ಗೆ 6 ಗಂಟೆ ಅಂದ್ಕೊಳ್ತೀನಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಅಡುಗೆ ಮನೇಲಿ. ಸೊ 3 ಗಂಟೆವರೆಗೂ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೆ ಇರ್ತೀನಿ. ನಂಗೆ ಮೊನ್ನೆ ಒಬ್ಬರು ಕಾಮೆಂಟ್ ಹಾಕಿದರು. ಸೊ ಇವಾಗ ಟೈಮ್ ಫ್ರೀ ಮಾಡ್ಕೊಂಡು ನಾನು ಅಪ್ಪನ ಜೊತೆ ಮಾತಾಡ್ತಿದ್ದೀನಿ. ಬೆಳಗ್ಗೆಯಿಂದ ಅಸ್ಸಲು ಮಾತಾಡಿಲ್ಲ, ಅವ್ರು ಮಾಡಿದ್ದಾಗ ನಾನು ಕೂಡ ನೋಡ್ಕೊಂಡಿಲ್ಲ. ಸುಮಾರು ಕೆಲಸ ಇತ್ತು, ಮಾಡೋದ್ರಲ್ಲಿನೇ ಬ್ಯುಸಿ ಆಗಿದೆ. ಸೊ ಹಾಗಾಗಿ ಮಾತಾಡ್ತಾ ಕೆಲಸಗಳನ್ನು ಮಾಡ್ಕೊಳ್ತಿದ್ದೀನಿ. ಕಾಮೆಂಟ್ ಏನಪ್ಪ ಅಂದರೆ, ಅಕ್ಕ ಇತ್ತೀಚೆಗೆ ತುಂಬ ತಿನ್ನಾಗಿದ್ದೀರಾ, ನೀವೇನಾದರೂ ಡಯಟ್ ಮಾಡ್ತೀರಾ ಅಂತ ಹೇಳಿ. ಸೊ ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಟ್ಟಿರತ್ತೆ. ಯಾಕಂದರೆ ಒಂದು ಅನ್ನ ತಿನ್ನೋದು ತುಂಬ ಕಡಿಮೆ, ಅದ್ರ ಜೊತೆ ಸೊ ರೆಗ್ಯುಲರಾಗಿ ಕೆಲಸಗಳನ್ನು ಮಾಡ್ಕೊಳ್ತಾನೆ ಇರ್ತೀನಿ. ನಾನು ಯಾವತ್ತೂ ಕೂತ್ಕೋಬೇಕು, ರೆಸ್ಟ್ ಮಾಡಬೇಕು, ಈ ಕೆಲಸ ನಾಳೆ ಮಾಡ್ಕೊಳ್ಳೋಣ, ನಾಡ್ದು ಮಾಡ್ಕೊಳ್ಳೋಣ ಅಂತ ಬಿಡಲ್ಲ. ಸೊ ರೆಗ್ಯುಲರಾಗಿ ಕೆಲಸಗಳು ಮಾಡ್ಕೊಳ್ತೀನಿ. ಸೊ ಲಿಮಿಟೆಡ್ ಊಟ, ಅಂದರೆ ಇಷ್ಟೇ ತಿನ್ನಬೇಕು ಅಂದರೆ ಇಷ್ಟೇ ತಿನ್ನಬೇಕು. ಈ ಬೆಳಗ್ಗೆ 1-2 ರೊಟ್ಟಿ ತಿಂದುಬಿಟ್ರೆ, ಕೆಲವೊಂದು ಸರಿ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ ಅಂದರೆ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿಬಿಟ್ಟಿರ್ತೀನಿ. ಸೊ ನೈಟ್ ಊಟ ಮಾಡ್ತೀನಿ. ಇನ್ನು ಇತ್ತೀಚೆಗೆ ಶನಿವಾರ, ಈ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದು ನಾನು ಫಾಸ್ಟಿಂಗು. ಶನಿವಾರ ನಮ್ಮನೆ ದೇವ್ರ ವಾರ. ಸೊ ತುಂಬ ಒಳ್ಳೆಯದು ಅಂತ ಹೇಳಿ ಮೊದಲೆಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡ್ತಾಯಿದ್ದೆ, ನೈಟ್ ಕೂಡ ಹಾಗೆ ಮಲ್ಕೊಳ್ತಿದ್ದೆ. ಇತ್ತೀಚೆಗೆ ಸದ್ಗುರುಗಳ ವಿಡಿಯೋ ನೋಡಿದಾಗ ಊಟದ ಗ್ಯಾಪ್ ಅವಧಿ ಎಷ್ಟಿರಬೇಕು ಅಂದರೆ, ನೈಟ್ ಊಟ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಡೇ ನೈಟೇ ಊಟ ಮಾಡಿದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದರು. ಸೊ ಅವ್ರು ಹೇಳಿದ ಮೇಲೆ ಅದು ತುಂಬ ಒಳ್ಳೆಯದಿರುತ್ತೆ ಅಂತ ಹೇಳಿ ಈ ವಾರದಿಂದ ಅದನ್ನು ಫಾಲೋ ಮಾಡ್ತಿದ್ದೀನಿ. ಸೊ ಹೊರಗಡೆ ಫುಡ್ ತಿನ್ನಲ್ಲ. ಆಮೇಲೆ ಅನ್ನೆಸೆಸರಿ ಅಂತೂ ಪದೇ ಇವಾಗ ರೊಟ್ಟಿ ಪಲ್ಯ ತಿಂದಮೇಲೆ ಅಂತೂ 3 ಗಂಟೆವರೆಗೂ ಹಶ್ವು ಅನ್ನೋದು ಆಗೋದೇ ಇಲ್ಲ, ಮಧ್ಯದಲ್ಲಿ ಏನೂ ತಿನ್ನಲ್ಲ. ಸೊ ಹಾಗಾಗಿ ಹೆಲ್ದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಸಣ್ಣ ಆಗೋದಕ್ಕೂ ಸಾಧ್ಯ ಆಗುತ್ತೆ ನಮ್ಮ ಇಡೀ ದಿನದ ಕೆಲಸಕ್ಕೆ. ಸೊ ಬೆಳಗ್ಗೆ ಹೆಲ್ದಿಯಾಗಿರೋ ಫುಡ್ಡನ್ನು ಒನ್ ಟೈಮ್ ತಿಂದುಬಿಟ್ರೆ ಸಾಕು. ಪದೇ ನಾವು ಅನ್ನೆಸೆಸರಿ ಫುಡ್ಡನ್ನು ತಿಂತಾ ಇದ್ದಾಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ನಮ್ಮ ಆರೋಗ್ಯ ಹದಗೆಡುತ್ತೆ. ಸೊ ಹಂಗಾಗಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾವುದೇ ರೀತಿ ಹೊರಗಡೆ ಫುಡ್ ಆಗಿರಲಿ ಅಥವಾ ಮನೆಯಲ್ಲಿನೇ ಪದೇ ಏನೂ ತಿನ್ನಲ್ಲ, ಲಿಮಿಟೆಡ್ ಊಟನ ಮಾಡ್ತೀನಿ.
ಕೆಲಸಗಳನ್ನು ಮಾಡ್ಕೊಳ್ತೀನಿ. ಸೊ ಇದೇ ನನ್ನ ಡಯಟು, ಇದೇ ನನ್ನ ರೊಟೀನು. ಈ ಥರ ಮಾಡ್ಕೊಂಡು ಹೋಗಿ. ಡಯಟ್ ಮಾಡೋ ಅವಶ್ಯಕತೆಯೂ ಇಲ್ಲ, ಇಂಥದ್ದನ್ನು ತಿನ್ನಬೇಕು ಅಂಥದ್ದನ್ನು ತಿನ್ನಬೇಕು ಅನ್ನೋ ಆಲೋಚನೆ ಮಾಡುವಂಥದ್ದಿಲ್ಲ. ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಸೊ ಆರೋಗ್ಯಕ್ಕೆ ಒಳ್ಳೇದು ಅದನ್ನು ಮಾಡ್ಬೋದು. ಸೊ ಅದನ್ನೇ ಫೋಕಸ್ ಮಾಡೋ ನೆಸೆಸಿಟಿ ಇಲ್ಲ. ಆರಾಮಾಗಿ ಮನೆ ಕೆಲಸಗಳನ್ನು ಮಾಡ್ಕೊಳ್ತಾನೆ ನಾವು ತುಂಬ ಹೆಲ್ದಿ ಆಗಿರ್ಬೋದು ಅಂತ ಹೇಳಿ. ಇನ್ನು ವೈಶು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಸುಸ್ತಾಗಿದ್ಲು. ಬೇಸಿಗೆ ಅಲ್ವಾ, ಒಂದು ಸ್ವಲ್ಪ ಅವಳಿಗೆ ಹೀಟ್ ಆಗ್ತಾಳೆ, ಆಮೇಲೆ ಶಕೆ ಅಷ್ಟೊಂದು ಆಗಿ ಬರಲ್ಲ, ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮಲ್ಕೊಂಡಿದ್ಲು. ಇನ್ನು ಅವಳ ಜೊತೆ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನು ಎಕ್ಸಾಮ್ ಹತ್ರ ಬಂತಲ್ವ, ಅವಳು ಓದ್ತಿದ್ದಾಳೆ. ಸೊ ಮಕ್ಕಳು ಮನೆಗೆ ಬಂದ ತಕ್ಷಣ ನಾನು ನಿಜ ಹೇಳಬೇಕಂದ್ರೆ ದಿನದಲ್ಲಿ 1 ತಾಸು ಮೊಬೈಲ್ ನೋಡ್ತೀನೇನೋ ಅಷ್ಟೇ. ಅದು ಇನ್ಸ್ಟಾಗ್ರಾಮ್ ಆಯಿತು, ಯೂಟ್ಯೂಬ್ ಆಯಿತು, ಅದು ಬಿಟ್ಟರೆ ಏನೂ ನೋಡಲ್ಲ. ಸೊ ಅವರು ಓದೋದು ಬರೆಯೋದನ್ನು ನೋಡೋದು, ಅವರು ಓದೋದನ್ನು ಕೇಳಿಸ್ಕೊಳ್ಳೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಗಂಟೆಗಟ್ಟಲೆ ಅವ್ರ ಜೊತೆನೇ ಕೂತ್ಕೊಂಡ್ಬಿಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಳ್ಳೊಳ್ಳೆ ಕಾಮೆಂಟ್ ಹಾಕೋದ್ರಿಂದ ನನಗೂ ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಸಿಕ್ಕಂಗೆ ಆಗುತ್ತೆ. ಸೊ ಖಂಡಿತ ನಿಮ್ಮ ಸಪೋರ್ಟ್ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.